ಯುಗ ಬದಲಾವಣೆಯಾಗಿಲ್ಲ, ಮನುಷ್ಯ ಬದಲಾಯಿಸಿದ್ದಾನೆ ಅಷ್ಟೇ. ಮತ್ತು ಈ ಬದಲಾವಣೆ ಹೊಂದಿದ ಮನುಷ್ಯರುಗಳ ನಡುವೆ ನಾವೀಗ ಹೊಸ ಮನುಷ್ಯರನ್ನು ಹುಡುಕಬೇಕಾಗಿದೆ. ಈ ಬದಲಾವಣೆಯಾದ ಮನುಷ್ಯರ ನಡುವೆ ನಾವು ಯಾರು ತಮ್ಮಲ್ಲಿಯೇ ತಾವು ನವೀನತೆಯನ್ನು ತಮ್ಮದಾಗಿಸಿಕೊಂಡು ಜೀವನದಲ್ಲಿ ಮುನ್ನಡೆಯುತ್ತಿದ್ದಾರೋ ಅಂತಹ ಮನುಷ್ಯರನ್ನು ಶೋಧಿಸಬೇಕಾಗುತ್ತದೆ. ಅವರೇ ಇಂದಿನ ಯುಗಕ್ಕೆ ಜ್ಯೋತಿಸ್ತಂಭವಾಗಿದ್ದಾರೆ, ದೀಪಸ್ತಂಭವಾಗಿದ್ದಾರೆ. ಯಾರು ಸಾಹಸಿಗಳಾಗಿ ಜೀವನದಲ್ಲಿ ಮುಂದುವರಿಯುವ ಶಕ್ತಿ ಸಾಮರ್ಥ್ಯ ಹೊಂದಿರುವರೋ, ಯಾರು ಸರಿಯಾದ ಅರ್ಥದಲ್ಲಿ ಶಿಷ್ಯರಾಗುವ ಗೌರವ ಪ್ರಾಪ್ತಿ ಮಾಡಿಕೊಳ್ಳಲು ಸಕ್ಷಮರಾಗಿದ್ದಾರೆಯೋ ಅಂತಹ 5, 10, 20, 50 ಮಂದಿ ಶಿಷ್ಯರನ್ನು ಈ ಅಸಂಖ್ಯವಾದ ಜನಸಮುದ್ರದಿಂದ ನಾವು ಶೋಧಿಸಿ ಹೊರತಂದದ್ದೇ ಆದರೆ ಈ ಪೃಥ್ವಿ ಪುನಃ ಸುಖ, ಸಫಲತೆ ಮತ್ತು ಸಂಪನ್ನತೆಯಿಂದ ಕಂಗೊಳಿಸುತ್ತದೆ. ನಾವು ಕೇವಲ 100 ಮಂದಿ ಇಂತಹ ಶಿಷ್ಯರನ್ನು ಈ ಪೃಥ್ವಿಯಲ್ಲಿ ಶೋಧಿಸಿ ಹೊರತಂದದ್ದೇ ಆದರೆ ಈ ದೇಶ, ಈ ವಿಶ್ವ, ಈ ಬ್ರಹ್ಮಾಂಡ ತನ್ನಲ್ಲಿಯೇ ತಾನು ಪುನಃ ಉನ್ನತಿ, ಪುನಃ ಸುಖಿ, ಪುನಃ ಸಫಲತೆ, ಪುನಃ ಜ್ಞಾನವಾನ್ ಮತ್ತು ಚೇತನಾಯುಕ್ತ ಮತ್ತು ಪುನಃ ತನ್ನಲ್ಲಿಯೇ ತಾನು ಅದ್ವಿತೀಯವಾಗಲು ಸಾಧ್ಯವಾಗುತ್ತದೆ. ಅದಕ್ಕಾಗಿಯೇ ನಾನೀಗ ಆ ಋಷಿಗಳ ವಾಣಿಯನ್ನು ಈ ಶ್ಲೋಕಗಳ ಮಾಧ್ಯಮದಿಂದ ನಿಮ್ಮೆಲ್ಲರಿಗೂ ಸ್ಪಷ್ಟಪಡಿಸುತ್ತಿದ್ದೇನೆ. ಶಿಷ್ಯೋವತಂಸಂ ಪರಮೇವ ತುಲ್ಯಂ ಗುರುರ್ವೈ ಗೃಹೀತ್ವಂ ಮಮ ಭಾವನೇತ್ರಂ ಚಿಂತ್ಯಂ ವಿಚಿಂತ್ಯಂ ಹೃದಯಂ ಸದಾನ್ಯೈ ದೇಹೋ ಪ್ರಪನ್ನಂ ವದನಂ ಸುಖನ್ನಂ. ಶಿಷ್ಯನ ತಾತ್ಪರ್ಯವೇನೆಂದರೆ ನಿರಂತರವಾಗಿ ಗುರುವಿಗೆ ಅನುಕೂಲಕರವಾಗುವಂತೆ ನಡೆದುಕೊಳ್ಳುವ ಪ್ರಕ್ರಿಯೆಯೆಡೆಗೆ ಗತಿಶೀಲನಾಗುವುದು. ನಿರಂತರವಾಗಿ ಒಂದೊಂದು ಕ್ಷಣವೂ ನಾನು ಗುರುವಿನ ಅನುರೂಪನಾಗಬೇಕು ಎನ್ನುವಂತಹ ಪ್ರಯತ್ನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು. ಗುರುವಿನಲ್ಲಿ ಏನು ಗರಿಮೆ ಇದೆ, ಏನು ಜ್ಞಾನವಿದೆ, ಗುರುವಿನಲ್ಲಿ ಏನು ಪವಿತ್ರತೆ ಇದೆ, ಅವರ ಹೃದಯದಲ್ಲಿ ಅದೇನು ದಿವ್ಯತೆ ಇದೆ, ಏನೆಲ್ಲ ಗುಣಗಳು ಗುರುವಿನಲ್ಲಿದೆಯೋ ಅದರ ಅನುರೂಪನಾಗಿ ನಾನಾಗಬೇಕಾಗುತ್ತದೆ. ಅದೇ ದಾರಿಯಲ್ಲಿ ನಿರಂತರವಾಗಿ ಮುನ್ನಡೆಯಬೇಕಾಗುತ್ತದೆ ಮತ್ತು ಸಫಲತೆಯನ್ನು ಪಡೆಯಲು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಗುರುವಿನಲ್ಲಿ ಏನಾದರೂ ಅವಗುಣಗಳಿದ್ದರೆ ಅದು ಬಹುಶಃ ಅವರ ಲೀಲೆಯಾಗಿರಬಹುದು. ನಮ್ಮನ್ನು ಬೇಕೆಂದೇ ಭ್ರಮೆಗೀಡು ಮಾಡುವ ಒಂದು ಪ್ರಯತ್ನ ಅವರು ಮಾಡುತ್ತಿರಬಹುದು. ನಮ್ಮಿಂದ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿರಬಹುದು. ನಾವು ಗುರುವನ್ನೇ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಉಳ್ಳವರಾದೆವೆಂದರೆ ಖಂಡಿತವಾಗಿಯೂ ನಾವು ಶಿಷ್ಯರಾಗಿರಲು ಹೇಗೆ ಸಾಧ್ಯವಾದೀತು? ನಾವೇ ಸ್ವಯಂ ಗುರುವಾದಂತಾಗುವುದಿಲ್ಲವೇ? ಗುರುವಾದವನು ಯಾವ ಕ್ಷಣದಲ್ಲಿ ಏನು ಮಾಡುತ್ತಿದ್ದಾನೆ ಖಂಡಿತವಾಗಿಯೂ ಹಿನ್ನೆಲೆಯಲ್ಲಿ ನಮಗೆ ಅವರು ತಿಳಿಸದಿರುವಂತಹ ಯಾವುದೋ ಪ್ರಬಲವಾದ ಕಾರಣ, ಉದ್ದೇಶ ಇರಲೇಬೇಕು. ನಮಗರ್ಥವಾಗದಿರುವಂತಹ ಯಾವುದೋ ಒಂದು ವಿಷಯ ಅವರ ನಡವಳಿಕೆಯಲ್ಲಿ ಅಡಗಿರಬಹುದು. ನಮಗೆ ಅರ್ಥ ಮಾಡಿಕೊಳ್ಳಲಾಗಲಿಲ್ಲವೆಂಬ ಒಂದೇ ಕಾರಣ ನಮ್ಮ ಬುದ್ಧಿಯ ಮೇಲೆ ಅನುಮಾನದ ಪರದೆಯನ್ನು ಹಾಕಬಹುದು ಮತ್ತು ನಾವದನ್ನು ಗುರುವಿನ ಅವಗುಣ ಎಂದು ಭಾವಿಸಿ ಅವರ ಬಗ್ಗೆ ದುರಭಿಪ್ರಾಯವನ್ನೂ ಹೊಂದಬಹುದು. ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಲು, ತಿದ್ದಲು ಅವರು ಈ ರೀತಿ ಕೂಡ ಒಂದು ಪ್ರಯತ್ನ ಏಕೆ ಮಾಡಿರಬಾರದು? ಇದು ಅವರಿಂದಾದ ಒಂದು ಕ್ರಿಯೆಯಾಗಿರಬಹುದು, ಅವರ ಸಾಧನಾ ಪದ್ಧತಿಯೂ ಸಹ ಆಗಿರಬಹುದು, ಅವರ ಚಿಂತನೆಯಾಗಿರಬಹುದು. ಅವರು ವಿಶೇಷವಾದದ್ದೇನನ್ನೋ ಸಾಧಿಸುವ ಸಲುವಾಗಿ ಯಾವುದೋ ಒಂದು ಪಾತ್ರದ, ಕ್ರಿಯೆಯ, ಸ್ಥಾನದ ಮತ್ತು ಚಿಂತನೆಯ ಅವಶ್ಯಕತೆ ಅವರಿಗಿದ್ದಿರಬಹುದು. ಇದನ್ನು ಸ್ವತಃ ಗುರು ಮಾತ್ರವೇ ಚೆನ್ನಾಗಿ ಬಲ್ಲವರಾಗಿರುತ್ತಾರೆ. ನಮಗೆ ಅವರ ಈ ಚಿಂತನೆಗಳನ್ನು ಅರ್ಥೈಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಈ ಚಿಂತನೆಗಳ ಆಳಕ್ಕಿಳಿಯುವ ಅವಶ್ಯಕತೆಯೂ ಇರುವುದಿಲ್ಲ. ನಮಗೆ ಕೇವಲ ಮಾತ್ರ ಗುರುವಿನ ಅತ್ಯಂತ ನಿಕಟ
ಸಮೀಪ ತಲುಪಬೇಕಾಗಿದೆ. ಅವರ ಅನುರೂಪವಾಗಿ ನಾವು ತಯಾರಾಗುವ ಅಗತ್ಯವಿದೆ. ಮತ್ತು ಈ ಶ್ಲೋಕದಲ್ಲಿ ಏನನ್ನು ಸ್ಪಷ್ಟಪಡಿಸಲಾಗಿದೆ ಎಂದರೆ, ಗುರು ನಮಗೆ ಆಜ್ಞೆ ಕೊಟ್ಟಿದ್ದೇ ಆದರೆ ಆ ಆಜ್ಞೆಗಳನ್ನು ನಾವು ಪಾಲನೆ ಮಾಡಲೇಬೇಕಾಗುತ್ತದೆ. ಗುರುವಿನ ಆಜ್ಞಾ ಪಾಲನೆ ಮಾಡುವುದು ಮತ್ತು ಏಕಮಾತ್ರ ಆಜ್ಞಾ ಪಾಲನೆ ಮಾಡುವುದು ಮತ್ತು ಕೇವಲ ಆಜ್ಞಾ ಪಾಲನೆ ಮಾಡುವುದು ಮಾತ್ರವೇ ಶಿಷ್ಯನ ಪರಮ ಕರ್ತವ್ಯವಾಗಿದೆ. ಆಜ್ಞಾ ಪಾಲನೆಯ ಬಗ್ಗೆ ನಾವು ಗುರುವಿನೊಂದಿಗೆ ಅಥವಾ ಸ್ವತಃ ನಮ್ಮ ಮನದಲ್ಲಿಯೇ ತರ್ಕ ವಿತರ್ಕ ಮಾಡಿದ್ದೇ ಆದರೆ ನಾವು ಶಿಷ್ಯತ್ವದ ಪರಮ ಪವಿತ್ರತಮವಾದ ಭಾವಭೂಮಿಯಿಂದ ಏಕಾಏಕಿ ಹೊರಬಂದಂತಾಗುತ್ತದೆ. ಗುರುವಿಗೂ ನಮಗೂ ಯಾವುದೇ ಸಂಬಂಧವಿಲ್ಲದಂತೆ ಪ್ರತ್ಯೇಕವಾಗಿ ನಾವು ಒಂದೆಡೆ ನಿಂತಂತಾಗುತ್ತದೆ. ಗುರುಗಳು ಯಾವುದಾದರೂ ಶಬ್ದವನ್ನು ಉಚ್ಚರಿಸಿದರೆ ಅದನ್ನು ಅವರು ಅತ್ಯಂತ ಚಿಂತನೆಯ ವಿಚಾರ ಮಾಡಿ ಸ್ವತಃ ಅರ್ಥೈಸಿಕೊಂಡ ನಂತರವಷ್ಟೇ ಹೇಳುತ್ತಾರೆ. ಏಕೆಂದರೆ ಗುರುವಿನ ಯಾವುದೇ ಶಬ್ದ ವಾಕ್ಯ ತನ್ನಲ್ಲಿಯೇ ತಾನು ಮಿಥ್ಯೆ ಸುಳ್ಳಾಗಿರುವುದಿಲ್ಲ. ಅದು ಒಂದು ಶಬ್ದಶಕ್ತಿಯಾಗಿರುತ್ತದೆ. ಅವರು ಯಾವ ಶಬ್ದದ ಪ್ರಯೋಗ ಮಾಡುತ್ತಾರೋ ಅದು ತನ್ನಲ್ಲಿಯೇ ತಾನು ಶಕ್ತಿಯ ಆಧಾರಭೂತವಾಗಿರುತ್ತದೆ. ವ್ಯರ್ಥವಾಗಿ ಆ ಶಕ್ತಿಯ ಅಪವ್ಯಯವನ್ನು ಗುರುವು ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಗುರುವು ಅತ್ಯಂತ ಉನ್ನತ ಸ್ಥಿತಿಯಲ್ಲಿರುತ್ತಾರೆ. ನಾವಿನ್ನೂ ಗುರುವಿನ ಆ ಅತ್ಯುತ್ತಮ ಉಚ್ಚತಮ ಸ್ಥಿತಿಯನ್ನು ತಲುಪಿಲ್ಲ, ಅಲ್ಲವೇ? ಗುರು ಸಮುದ್ರವಾಗಿದ್ದಾರೆ. ನಾವು ಕೇವಲ ಅದರ ಒಂದು ಹನಿ ಮಾತ್ರವೇ. ನಾವು ಕೇವಲ ಆ ಮಹಾಸಮುದ್ರದ ಒಂದು ಹನಿ ಮಾತ್ರವೇ ಆಗಿದ್ದು, ನಾವು ಆ ಸಮುದ್ರವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಅಥವಾ ಆ ಸಮುದ್ರವನ್ನು ಅರ್ಥ ಮಾಡಿಕೊಂಡಿದ್ದೇವೆ ಎಂದು ತಿಳಿಯುವುದು ಇದಕ್ಕಿಂತ ಹೆಚ್ಚಿನ ಮೂರ್ಖತನ, ನ್ಯೂನತೆ ಮತ್ತೇನಿರಲು ಸಾಧ್ಯ? ಒಂದು ಸಮುದ್ರದ ಹನಿಗೆ ವಿಶಾಲವಾದ ಸಮುದ್ರವನ್ನೆಂದೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದೇ ಇಲ್ಲ. ಸಮುದ್ರವನ್ನು ತಿಳಿಯಲು ಆ ಹನಿ ಬಯಸಿದ್ದೇ ಆದರೆ ಆಗ ಅದು ಸಮುದ್ರದ ವಿಶಾಲ ಪರಿಧಿಯಲ್ಲಿ ಸಂಪೂರ್ಣವಾಗಿ ಲೀನವಾಗಿ ಸಮುದ್ರದ ಉದ್ದಗಲದವರೆಗೂ ವಿಶಾಲವಾಗಿ ತನ್ನನ್ನು ತಾನು ವ್ಯಾಪಿಸಿಕೊಳ್ಳಬೇಕಾಗುತ್ತದೆ. ಆದ್ದರಿಂದಲೇ ಸಮುದ್ರ ಆಜ್ಞೆ ಕೊಟ್ಟಾಗ ಹನಿಗೆ ಆ ಆಜ್ಞೆಯನ್ನು ಪಾಲಿಸುವುದು ಅನಿವಾರ್ಯವಾಗುತ್ತದೆ, ಅತ್ಯಗತ್ಯವಾಗುತ್ತದೆ. ಮತ್ತು ಹನಿಗೆ ಸಮುದ್ರವಾಗಲೇಬೇಕೆಂದು ಇಚ್ಛೆ ಇದ್ದಲ್ಲಿ ಅದು ತನ್ನನ್ನು ತಾನು ಸಂಪೂರ್ಣವಾಗಿ ಸಮುದ್ರದಲ್ಲಿ ವಿಸರ್ಜಿಸಿಕೊಂಡು ಸಮುದ್ರದೊಂದಿಗೆ ಏಕಾಕಾರವಾಗಬೇಕಾಗುತ್ತದೆ. ಮತ್ತು ಆ ಹನಿ ಸಮುದ್ರದ ನೀರಿನಲ್ಲಿ ಸಮುದ್ರದಲ್ಲಿ ಏಕಾಕಾರವಾಗಿದ್ದೇ ಆದರೆ, ಲೀನವಾಗಿದ್ದೇ ಆದರೆ, ತನ್ನ ಅಸ್ತಿತ್ವವನ್ನು ಪೂರ್ಣವಾಗಿ ವಿಸರ್ಜಿಸಿದ್ದೇ ಆದಲ್ಲಿ ಆಗ ಆ ಹನಿ ತನ್ನಲ್ಲಿಯೇ ತಾನು ಸಮುದ್ರದಿಂದ ಬೇರೆಯಾದ ಪ್ರತ್ಯೇಕವಾದ ಹನಿ ಎಂದು ಹೇಳಲಾಗುವುದಿಲ್ಲ. ಅದು ಸಮುದ್ರದ ಒಂದು ಭಾಗವೇ ಆಗಿಬಿಡುತ್ತದೆ. ನಂತರ ಅದನ್ನು ಸಮುದ್ರವೆಂದೇ ಕರೆಯುತ್ತಾರೆ, ಸಮುದ್ರ ದೇವತೆ ಎಂದು ಅದನ್ನು ಕರೆಯುತ್ತಾರೆ. ಆದ್ದರಿಂದಲೇ ತರ್ಕ ವಿತರ್ಕಗಳನ್ನು ಮಾಡದೆ ಗುರುಗಳು ಆಜ್ಞೆ ಕೊಟ್ಟರೂ ನಾವದನ್ನು ಪಾಲಿಸಿದೆವು. ನಮ್ಮ ಕೇವಲ ಮಾತ್ರ ಲಕ್ಷ್ಯ, ಕೇವಲ ಮಾತ್ರ ಮಾರ್ಗ ಇದೊಂದೇ. ಅವರೇನು ಆಜ್ಞೆ ಕೊಟ್ಟರೋ ಅದನ್ನು ಪಾಲನೆ ಮಾಡುವುದಷ್ಟೇ. ನಾವು ಗುರುಗಳಿಗೆ ಎದುರುತ್ತರ ಕೊಟ್ಟಿದ್ದೇ ಆದರೆ ಆ ಕ್ಷಣದಿಂದಲೇ ನಮ್ಮ ಶಿಷ್ಯತ್ವದ ನ್ಯೂನತೆ ಪ್ರಾರಂಭವಾಗುತ್ತದೆ. ಯಾವಾಗ ನಮ್ಮ ಶಿಷ್ಯತ್ವದ ನ್ಯೂನತೆ ಪ್ರಾರಂಭವಾಗುತ್ತದೆಯೋ ಆ ಸಮಯದಲ್ಲಿ ನಾವು ಮನುಷ್ಯತ್ವದಿಂದಲೂ ಕೆಳಗೆ ಬಿದ್ದು ಬಿಡುತ್ತೇವೆ. ಆಗ ನಾವು ಮನುಷ್ಯರೂ ಅಲ್ಲ, ಶಿಷ್ಯರಂತೂ ಅಲ್ಲವೇ ಅಲ್ಲ. ಮತ್ತು ಈ ಶ್ಲೋಕದಲ್ಲಿ ಶಿಷ್ಯನ ಶಿಷ್ಯತ್ವದ ಆ 5 ಚಿಂತನೆಗಳನ್ನು ಸ್ಪಷ್ಟಪಡಿಸಿದ್ದಾರೆ. ಒಬ್ಬ ಶಿಷ್ಯ ಗುರುವಿಗೆ ಅತ್ಯಂತ ಸಮೀಪವಾಗುವುದಕ್ಕೆ ಪ್ರಾರಂಭಿಕವಾಗಿ ಈ 5 ತತ್ವಗಳನ್ನು ಅನುಸರಿಸಲೇಬೇಕಾಗುತ್ತದೆ, ನಿರಂತರವಾಗಿ ಪಾಲಿಸಲೇಬೇಕಾಗುತ್ತದೆ. ಪ್ರತಿಕ್ಷಣ ಈ 5 ಬಿಂದುಗಳು, ಸೂತ್ರಗಳು ಶಿಷ್ಯನ ಎದುರಿನಲ್ಲಿ ಸ್ಪಷ್ಟವಾಗಿರಲೇಬೇಕು. ಮೊದಲನೆಯದು, ಗುರುಗಳು ನಿದ್ರೆಯಿಂದೇಳುವ ಮೊದಲೇ ಶಿಷ್ಯ ಎದ್ದು ಆಜ್ಞಾಪಾಲನೆಗಾಗಿ ಸಿದ್ಧನಾಗಿರಬೇಕು. ಗುರುಗಳು ಯಾವ ಸಮಯದಲ್ಲಿ ನಿದ್ರೆಯಿಂದೇಳುತ್ತಾರೋ
ಅದಕ್ಕೆ ಮುಂಚಿತವಾಗಿಯೇ ಶಿಷ್ಯ ಎದ್ದು ಸಿದ್ಧನಾಗಿರಬೇಕಾಗುತ್ತದೆ. ಸ್ನಾನ ಮಾಡಿ, ಪೂಜೆ ಮಾಡಿ, ಸಂಧ್ಯಾವಂದನೆ ಮಾಡಿ. ಯಾವುದೆಲ್ಲ ನಮ್ಮ ದೈನಿಕ ನಿತ್ಯ ಕ್ರಿಯಾಕಲಾಪಗಳಿವೆಯೋ ಅವೆಲ್ಲವನ್ನೂ ಪೂರೈಸಿದ ನಂತರ ಗುರು ಏಳುವ ಮೊದಲೇ ಅವರ ಬಳಿ ನಿಂತಿರಬೇಕು. ಅಂದರೆ ಗುರು ಏಳುವ ಮುನ್ನ ನಮ್ಮೆಲ್ಲ ದೈನಿಕ ಕ್ರಿಯಾಕಲಾಪಗಳು ಸಂಪನ್ನಗೊಳಿಸಿಕೊಂಡಿರಲೇಬೇಕು. ಗುರು ಏಳುವ ಸಮಯದಲ್ಲಿ ಏಳುವುದು ಅಥವಾ ಗುರು ಎದ್ದ ನಂತರ ನಿದ್ರೆಯಿಂದೇಳುವುದು ಅಂತಹ ಶಿಷ್ಯನನ್ನು ಕೃತಜ್ಞನೆಂದು, ಶಿಷ್ಯತ್ವಕ್ಕೆ ಅಯೋಗ್ಯನೆಂದು ಮೊದಲನೆಯ ಸೂತ್ರದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಇನ್ನು ಎರಡನೆಯ ಸೂತ್ರವೇನೆಂದರೆ, ಗುರು ಮಲಗಿದ ನಂತರವಷ್ಟೇ ಶಿಷ್ಯ ಮಲಗಬೇಕು. ಯಾವ ಸಮಯದಲ್ಲಿ ಗುರುವು ನಿದ್ರೆ ಮಾಡುತ್ತಾರೆಯೋ ಆಗ ಅವರ ಚರಣ ಸ್ಪರ್ಶ ಮಾಡಿ ನಮಿಸಿದ ನಂತರವಷ್ಟೇ ಶಿಷ್ಯ ಮಲಗುವುದಕ್ಕಾಗಿ ತನ್ನ ಹಾಸಿಗೆ ಇರುವೆಡೆಗೆ ತೆರಳಬೇಕು. ಮೂರನೆಯ ಸೂತ್ರವೇನೆಂದರೆ, ದಿನದಲ್ಲಿ ಮತ್ತು ರಾತ್ರಿಯಲ್ಲಿ ಪ್ರತಿಕ್ಷಣವೂ ಶಿಷ್ಯ ಜಾಗರೂಕನಾಗಿರಬೇಕು. ಅತಿ ಕ್ಷೀಣವಾಗಿ ಗುರುಗಳ ಧ್ವನಿ ಕೇಳಿದರೂ ಸಹ ತಕ್ಷಣವೇ ಶಿಷ್ಯ ಎದ್ದು ಆಜ್ಞಾಪಾಲನೆಗಾಗಿ ಸಿದ್ಧನಾಗಿರಬೇಕಾಗುತ್ತದೆ. ನಿದ್ರೆ ಆಲಸ್ಯಗಳನ್ನು ತೊರೆದು ಗುರುವಿನ ಆಜ್ಞೆಯನ್ನು ಪಾಲಿಸಲು ಸನ್ನದ್ಧನಾಗಿರಬೇಕಾಗುತ್ತದೆ. ಗುರುವು ಮೆಲುದನಿಯಲ್ಲಿ ಮಾತನಾಡುತ್ತಿದ್ದರೂ ಸಹ ನೀನು ಘನಘೋರವಾದ ನಿದ್ರೆಯಲ್ಲಿ ಇರಬಾರದು. ಇದಂತೂ ಶಿಷ್ಯನ ಲಕ್ಷಣವಲ್ಲ, ಶಿಷ್ಯನ ಚಿಂತನೆಯಲ್ಲ. ನಾಲ್ಕನೆಯ ಸೂತ್ರ, ಶಿಷ್ಯ ಅತ್ಯಗತ್ಯವಾಗಿ ಮಾಡಲೇಬೇಕಾದ ಬಹುಮುಖ್ಯ ಕರ್ತವ್ಯವೇನೆಂದರೆ ಅವನು ನಿರಂತರವಾಗಿ ಸಾಧನಾರತನಾಗಿರಬೇಕು. ಅವನು ಪ್ರತ್ಯೇಕ ಕ್ಷಣವೂ ನಾನು ಸಾಧನೆಯಲ್ಲಿ ಹೇಗೆ ಅತ್ಯುನ್ನತ ಸ್ಥಿತಿ ತಲುಪಬಹುದು ಎಂಬ ವಿಷಯವಾಗಿಯೇ ಪ್ರಯತ್ನಶೀಲನಾಗಿರಬೇಕು. ಮತ್ತು ಐದನೆಯ ಸೂತ್ರವೇನೆಂದರೆ, ಗುರುವಿನ ಆಜ್ಞೆಯನ್ನು ತರ್ಕ ವಿತರ್ಕಗಳಿಲ್ಲದೆ ಕ್ಷಣ ಮಾತ್ರವೂ ಯೋಚಿಸದೆ ಪಾಲನೆ ಮಾಡಬೇಕು. ಕೇವಲ ಮಾತ್ರ ಆಜ್ಞಾಪಾಲನೆಯನ್ನಷ್ಟೇ ಮಾಡಬೇಕು. ಈಗಷ್ಟೇ ನಾನು ಹೇಳಿದ ಈ 5 ತತ್ವಗಳನ್ನು ಶ್ರದ್ಧೆ ಭಕ್ತಿಗಳಿಂದ ಶಿಷ್ಯನು ಪಾಲಿಸಿದ್ದೇ ಆದರೆ ಸಾಧನೆಯ ಪ್ರಥಮ ಹಂತ, ಮೊದಲ ಮೆಟ್ಟಿಲ ಮೇಲೆ ಅವನ ಕಾಲು ಸ್ಥಿರವಾಗಿ ನಿಲ್ಲುತ್ತದೆ. ನಾವು ನಿತ್ಯ ಮಂಥನ ವಿಚಾರಗಳನ್ನು ಮಾಡಬೇಕಾಗುತ್ತದೆ. ನಾವು ಈ ರೀತಿ ನಡೆದುಕೊಳ್ಳುತ್ತಿದ್ದೇವೆಯೇ ಎಂದು. ನಾವು ಈ ರೀತಿ ಮಾಡುತ್ತಿಲ್ಲವಾದರೆ ಅದು ನಮ್ಮ ತಪ್ಪಾಗುತ್ತದೆ, ನ್ಯೂನತೆಯಾಗುತ್ತದೆ. ಮತ್ತು ಈ ಶ್ಲೋಕದಲ್ಲಿ ಏನನ್ನು ಸ್ಪಷ್ಟಪಡಿಸಲಾಗಿದೆ ಎಂದರೆ, ಗುರುವಿನ ಪರವಾಗಿ ನಮ್ಮ ಕರ್ತವ್ಯವೇನಿದೆಯೋ, ನಮ್ಮ ಜವಾಬ್ದಾರಿ, ನಮ್ಮ ಉತ್ತರದಾಯಿತ್ವವೇನಿದೆಯೋ, ಯಾವ ಕಾರ್ಯವನ್ನು ಗುರುವು ನಮಗೊಪ್ಪಿಸಿದ್ದಾರೆಯೋ ಆ ಕಾರ್ಯಗಳನ್ನು ಯಾವುದೇ ವಿರೋಧವಿಲ್ಲದೆ ಪ್ರಸನ್ನತೆಯಿಂದ ಪೂರ್ಣ ಮನಸ್ಸಿನಿಂದ ಪೂರ್ಣಗೊಳಿಸಬೇಕಾಗುತ್ತದೆ. ಅವರು ನಮ್ಮಿಂದ ಯಾವ ಕಾರ್ಯವನ್ನು ಮಾಡಿಸಲಿಚ್ಛಿಸುತ್ತಿದ್ದಾರೆ ಅದನ್ನು ಸ್ವತಃ ಗುರುವೇ ತಿಳಿದಿರುತ್ತಾರೆ. ಅದು ನಮ್ಮ ಬುದ್ಧಿಗೆ, ತರ್ಕಕ್ಕೆ ನಿಲುಕುವಂಥದ್ದಲ್ಲ. ನಾವು ಜ್ಞಾನದ ಕ್ಷೇತ್ರದಲ್ಲಿ ಮಹಾನತೆ ಪಡೆದವರಾಗಿರಬಹುದು, ಆದರೆ ಗುರುವು ನಮ್ಮನ್ನು ಅಡುಗೆಯ ಕಾರ್ಯಕ್ಕೆ ನಿಯೋಜಿಸಿರಬಹುದು. ನಾವು ದರ್ಶನದ ಕ್ಷೇತ್ರದಲ್ಲಿ ಅತ್ಯಂತ ತಿಳಿದವರಾಗಿರಬಹುದು, ಆದರೆ ಗುರುವು ನಮ್ಮನ್ನು ಕಟ್ಟಿಗೆ ತರುವ ಕಾರ್ಯ ನಿಮಿತ್ತ ಕಾಡಿಗೆ ಕಳುಹಿಸಿರಬಹುದು. ಗುರುವು ನಮಗೆ ಈ ರೀತಿಯ ಕಾರ್ಯವನ್ನು ವಹಿಸಿದ್ದಾರೆಂದರೆ ಖಂಡಿತವಾಗಿ ಅದರ ಹಿಂದೆ ಅವರದೇನೋ ಉದ್ದೇಶವಿರಬಹುದು. ದೊಡ್ಡ ಪ್ರಯೋಜನ ಆ ಕಾರ್ಯ ನಮ್ಮಿಂದಲೇ ಮಾಡಿಸುವುದರಿಂದ ಇರಬಹುದೇನೋ. ಖಂಡಿತವಾಗಿ ಗುರುವಿನ ಮನಸ್ಸಿನಲ್ಲಿ ಯಾವುದೋ ಅಸಾಧಾರಣ ವಿಚಾರ, ಉದ್ದೇಶವಿದ್ದಿರಲೇಬೇಕು ಎಂದು ಶಿಷ್ಯ ಮನದಲ್ಲಿ ಚಿಂತಿಸಬೇಕು. ಮತ್ತು ಗುರುವು ಯಾವುದೇ ಕಾರ್ಯವನ್ನು ನಮಗೆ ಒಪ್ಪಿಸಿದ್ದರೂ ಸಹ ಯಾವುದೇ ಪ್ರಕಾರದ ಆಲಸ್ಯವಾಗಲಿ ವಿಳಂಬವಾಗಲಿ ಮಾಡದೆ ಅದನ್ನು ಸಮರ್ಪಕವಾಗಿ ಪೂರ್ಣಗೊಳಿಸಿ ಅವರ ಚರಣಕಮಲಗಳಲ್ಲಿ ಸಮರ್ಪಿಸಬೇಕು. ಇದೇ ಸರಿಯಾದ ಶಿಷ್ಯನ ಲಕ್ಷಣ, ಶಿಷ್ಯನ ಚಿಂತನೆ ಮತ್ತು ಶಿಷ್ಯನ ವಿಚಾರವಾಗಿದೆ. ಇದನ್ನೇ ಧಾರಣೆ ಎಂದು ಕರೆಯಲಾಗಿದೆ. ಇಂತಹ ಒಮ್ಮನಸ್ಸಿನ ಸೇವೆ
ಶಿಷ್ಯ ಮಾಡಿದಾಗಲೇ ಅವನು ಶಿಷ್ಯತ್ವದ ಕ್ಷೇತ್ರದಲ್ಲಿ ಶಿಷ್ಯತ್ವದ ಹಾದಿಯಲ್ಲಿ ಮುನ್ನಡೆಯುವಲ್ಲಿ ಯಶಸ್ವಿಯಾಗುತ್ತಾನೆ. ನಿತ್ಯ ರಾತ್ರಿ ಮಲಗುವ ಮುನ್ನ ಮನದಲ್ಲಿ ಮಂಥನ ಮಾಡಬೇಕು, ಯೋಚಿಸಬೇಕು, ನಾವು ಈ ರೀತಿ ಗುರುವಿನೊಂದಿಗೆ ವ್ಯವಹರಿಸುತ್ತಿದ್ದೇವೆಯೇ ಎಂದು. ಮತ್ತು ಈ ಶ್ಲೋಕದಲ್ಲಿ ಇದನ್ನೇ ಸ್ಪಷ್ಟಪಡಿಸಿದ್ದಾರೆ. ಏನೆಂದರೆ, ಗುರು ನಮಗೆ ಯಾವುದೇ ಆಜ್ಞೆ ಕೊಟ್ಟಿಲ್ಲವೆಂದರೆ ನಾವೇ ಸ್ವತಃ ಪ್ರಯತ್ನ ಮಾಡಬೇಕು. ಗುರುಗಳು ನಮಗೆ ಏನಾದರೂ ಆಜ್ಞೆಯನ್ನು ಕೊಡಲೇಬೇಕೆಂದು, ನಮಗೆ ಯಾವುದಾದರೂ ಕಾರ್ಯವನ್ನು ನಿರ್ವಹಿಸಲು ಹೇಳಲಿ ಎಂದು. ಅವರು ನಮಗೆ ಎಂತಹುದೇ ಕಾರ್ಯ ಒಪ್ಪಿಸಲಿ, ಅದು ಕಠಿಣತಮವಾಗಿರಲಿ, ಸರಳತಮ ಕಾರ್ಯವಾಗಿರಲಿ, ಆದರೆ ನಾವು ಆ ಕಾರ್ಯವನ್ನು ಉತ್ಸಾಹದಿಂದ ಮಾಡುವಲ್ಲಿ ತತ್ಪರರಾಗಬೇಕು. ನಿರಂತರವಾಗಿ ಗುರುವಿನ ಆಜ್ಞೆಯನ್ನು ನಾವು ಪಾಲಿಸುತ್ತಿರಬೇಕು. ಅವರು ಒಂದು ಆಜ್ಞೆಯನ್ನು ಕೊಟ್ಟ ತಕ್ಷಣ ಅದನ್ನು ಪೂರ್ಣಗೊಳಿಸಿ ಅವರ ಕಣ್ಣುಗಳೆಡೆ ತದೇಕಚಿತ್ತರಾಗಿ ನೋಡುತ್ತಿರಬೇಕು. ಅವರು ನಮಗೆ ಮತ್ತೊಂದು ಆಜ್ಞೆಯನ್ನು ಕೊಡಲಿ ಎಂದು. ಮತ್ತು ಆಜ್ಞೆ ದೊರೆತೊಡನೆಯೇ ಆ ಕಾರ್ಯದಲ್ಲಿ ಸಂಪೂರ್ಣವಾಗಿ ನಿಮಗ್ನರಾಗಬೇಕು. ಇದೇ ಸರಿಯಾದ ಅರ್ಥದಲ್ಲಿ ಶಿಷ್ಯನ ಲಕ್ಷಣವಾಗಿದೆ, ಶಿಷ್ಯನ ಚಿಂತನೆಯಾಗಿದೆ, ಶಿಷ್ಯನ ವಿಚಾರವಾಗಿದೆ. ನಾರಾಯಣೋ ತ್ವಂ ನಿಖಿಲೇಶ್ವರೋ ತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವಾ. ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ. ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ.